ಸರ್, ಇವತ್ತು ಬಿ ಜೆ ಸರೋಜದೇವಿ ಅವರು ಅಗಲಿಕೆ ಆಗಿದ್ದಾರೆ. ನಿಮ್ಮೆಲ್ಲ ಸುದ್ದಿ ಕೇಳಿ ಏನು ಅನಿಸುತ್ತೆ? ಸರ್, ನಮಗೆಲ್ಲ ತುಂಬ ಶಾಕ್ ಆಗ್ತೀವಿ. ಯಾಕೆಂದರೆ ಸರೋಜಾದೇವಿ ಅಮ್ಮವರು ಅವ್ರು ಮಾಡಿರ್ತಕ್ಕಂಥ ಚಿತ್ರಗಳು, ಪ್ರತಿಯೊಂದು ಚಿತ್ರಗಳು ಒಂದೊಂದು ಯೂನಿವರ್ಸಿಟಿ ಅಂತ ಹೇಳ್ಬೋದು. ಯಾಕೆಂದರೆ ಈಗ ಬರ್ತಕ್ಕಂಥ ನಮ್ಮ ನಾಯಕ ನಟಿಯರು ಇವರು ಮಾಡಿರ್ತಕ್ಕಂಥ ಚಿತ್ರಗಳನ್ನು ನೋಡಿ ಕಲಿಬೇಕು. ಯಾಕೆಂದರೆ ನಮ್ಮ ನಾಡು ನುಡಿಯಲ್ಲಿ, ನಮ್ಮ ಕನ್ನಡ ನಾಡಲ್ಲಿ ಹುಟ್ಟಿ ಬೆಳೆದಂಥ ಶ್ರೀ ಸರೋಜಾದೇವಿ ಅಮ್ಮವರು ಯಾವುದೇ ಚಿತ್ರಗಳಲ್ಲಿ ಅವರು ನಮ್ಮ ನಾಡು ಸಂಸ್ಕೃತಿ ಏನು ನಮ್ಮ ಸಂಪ್ರದಾಯಬದ್ಧ ಉಡುಗೆ ಇದೆ, ಆ ಉಡುಗೆ ತೊಟ್ಕೊಂಡೇ ಅವರು ಭಾರತ ಚಿತ್ರರಂಗದಲ್ಲಿ ಹಿಂದಿನಲ್ಲಿ ದಿಲೀಪ್ ಕುಮಾರ್ ಅವರು, ಮತ್ತು ತಮಿಳಿನಲ್ಲಿ ಜಮಿನಿ ಗಣೇಶನ್ ಅವರು, MGR ಅವರು, ತೆಲುಗಲ್ಲಿ NTR ಅವರು, ಮತ್ತು ANR ಅವರು, ಮತ್ತು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು, ಕಲ್ಯಾಣ್ ಕುಮಾರ್ ಅವರು, ಹಲವಾರು ನಾಯಕ ನಟರೊಂದಿಗೆ ಅವರು ನಮ್ಮ ಸಂಪ್ರದಾಯಬದ್ಧ ಉಡುಗೆಯನ್ನೇ ತೊಟ್ಟು ಅವರು ಭಾರತ ಚಿತ್ರರಂಗದಲ್ಲಿ ಲೇಡಿ ಸೂಪರ್ ಸ್ಟಾರ್, ಅಂದರೆ ಮಹಿಳಾ ಸೂಪರ್ ಸ್ಟಾರ್ ಅಂತಂದರೆ ತಪ್ಪಾಗಿಲ್ಲ ಸರ್. ಯಾಕಂದರೆ ಅವರು ಇವತ್ತಿನ ಸೇವೆ ಸಲ್ಲಿಸಿರೋದು ಸರಿಸುಮಾರು 60 ವರ್ಷಗಳ ಕಾಲ ಅವರು ಕನ್ನಡ ಚಿತ್ರರಂಗದಲ್ಲಿ ಅವರು ಸೇವೆ ಸಲ್ಲಿಸಿದ್ದಾರೆ ಸರ್. ಅಮ್ಮ ಅವರು ಸುಮಾರು 1938ರಲ್ಲಿ ಅವರು ಜನಿಸಿ ಕನ್ನಡ ಚಿತ್ರರಂಗದಲ್ಲಿ 1955ರಲ್ಲಿ ಅವರು ಪಾದಾರ್ಪಣೆ ಮಾಡಿ ಅಲ್ಲಿಂದ ಇಲ್ಲಿವರೆಗೂ ಬಹಳಷ್ಟು ಚಿತ್ರಗಳನ್ನು ಅಭಿನಯಿಸಿ ನಮ್ಮ ರಾಜ್ಯ ಸರ್ಕಾರದಿಂದ ಮತ್ತು ಭಾರತ ಸರ್ಕಾರದಿಂದ ಪದ್ಮಶ್ರೀ ಪ್ರಶಸ್ತಿ ಹಾಗೂ ಪದ್ಮಭೂಷಣ ಪ್ರಶಸ್ತಿಯನ್ನು ಪಡೆದು ಎಲ್ರಿಗೂ ಮಾದರಿಯಾಗಿದ್ದಾರೆ ಸರ್. ಇಂದು ಸೋಮವಾರ ಅವರು ವಿಧಿವಶರಾಗಿದ್ದಾರೆ. ಒಂದು ವಿಶೇಷ ಅಂದರೆ ಸರೋಜಾದೇವಿ ಅಮ್ಮವರು ಶಿವನ ಭಕ್ತರು ಅವರು. ನೋಡಿದ್ರೆ ಇವತ್ತು ಸೋಮವಾರ ದಿನವೇ ಅವರು ವಿಧಿವಶರಾಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತೇಳಿ ನಾವು ದೇವರಲ್ಲಿ ಬೇಡ್ಕೊಳ್ತೀವಿ. ಆ ದುಃಖವನ್ನು ಸಹಿಸಿಕೊಳ್ಳುವ ಶಕ್ತಿ ಅವ್ರ ಕುಟುಂಬದವ್ರಿಗೂ ದೇವ್ರು ಕರುಣಿಸಿಲ್ಲ ಅಂತ ಹೇಳಿ ಹೇಳ್ತೀವಿ ಸರ್. ನೋಡಿದ್ದೆ ಅವಾಗ, ಭೇಟಿ ಮಾಡಿದ್ದೆ ಅವಾಗ? ಇಲ್ಲ ಸರ್, ನಾವೆಲ್ಲ ಹುಟ್ಟೋದಕ್ಕಿಂತ ಮುಂಚೆನೇ ಅವರು ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ. ಅವ್ರ ಬಗ್ಗೆ ಮಾತಾಡುವಷ್ಟು ಯೋಗ್ಯತೆಯೂ ನಮಗಿಲ್ಲ. ಅವರೆಲ್ಲ ದೇವರು. ಅವರು ಆಗಿನ ಕಾಲದಲ್ಲಿ ಇಷ್ಟೊಂದು ಆಧುನಿಕ ಶೈಲಿ ಯಾವುದೂ ಇರಲಿಲ್ಲ. ಆವಾಗಲೇ ಅವರು ಭಾಳ ಅತ್ಯಮೋಘವಾಗಿ ಅವರು ಅಭಿನಯಿಸಿದ್ದಾರೆ. ಅಂದರೆ ಸಾಮಾಜಿಕ, ಪೌರಾಣಿಕ, ಐತಿಹಾಸಿಕ ಎಲ್ಲ ಅದರಲ್ಲೂ ಅವರು ಭಾಳ ಅಭಿನಯಿಸಿದ್ದಾರೆ. ಅಷ್ಟೇ ಅಲ್ಲ, ಸರೋಜಾದೇವಿ ಅಮ್ಮ ಅವರು ನೃತ್ಯಗಾತಿಯು. ಅವರು ಭಾಳ ನೃತ್ಯವನ್ನು ಭಾಳ ಕಲಿತಾ ಇದ್ದರು. ಅವ್ರ ತಂದೆಯವರು ಪೊಲೀಸ್ ಅಧಿಕಾರಿಯಾಗಿದ್ದರು. ಅವ್ರ ಮೂಲ ಊರು ಚನ್ನಪಟ್ಟಣ. ಸೊ ಇಲ್ಲಿ ಬಡತನ ಏನೇ ಇದ್ರೂ ಕೂಡ ಅವರು ಒಂದು ಕಲೆ ಪ್ರತಿಭೆಯಿಂದನೇ ಇಡೀ ನಮ್ಮ ದೇಶಕ್ಕೆ ಅವರು ಚಿರಪರಿಚಿತರಾಗಿ ಇವತ್ತು ಅಜರಾಮರಾಗಿದ್ದಾರೆ. ಪ್ರತಿಯೊಂದು ನಮ್ಮ ಕನ್ನಡ ಚಿತ್ರರಂಗದ ಏನು ಅಭಿಮಾನಿ ದೇವರುಗಳಿದ್ದಾರೋ ಅವರ ಹೃದಯದಲ್ಲಿ ಶಾಶ್ವತವಾಗಿ ನೆಲೆಸಿರ್ತಾರೆ ಶ್ರೀ ಸರೋಜಾದೇವಿ ಅಮ್ಮವರು ಸರ್. ಸರ್, ಇವತ್ತು ಬಿ ಜೆ ಸರೋಜದೇವಿ ಅವರು ಅಗಲಿಕೆ ಆಗಿದ್ದಾರೆ. ನಿಮ್ಮೆಲ್ಲ ಸುದ್ದಿ ಕೇಳಿ ಏನು ಅನಿಸುತ್ತೆ? ಸರ್, ನಮಗೆಲ್ಲ ತುಂಬ ಶಾಕ್ ಆಗ್ತೀವಿ. ಯಾಕೆಂದರೆ ಸರೋಜಾದೇವಿ ಅಮ್ಮವರು ಅವ್ರು ಮಾಡಿರ್ತಕ್ಕಂಥ ಚಿತ್ರಗಳು, ಪ್ರತಿಯೊಂದು ಚಿತ್ರಗಳು ಒಂದೊಂದು ಯೂನಿವರ್ಸಿಟಿ ಅಂತ ಹೇಳ್ಬೋದು. ಯಾಕೆಂದರೆ ಈಗ ಬರ್ತಕ್ಕಂಥ ನಮ್ಮ ನಾಯಕ ನಟಿಯರು ಇವರು ಮಾಡಿರ್ತಕ್ಕಂಥ ಚಿತ್ರಗಳನ್ನು ನೋಡಿ ಕಲಿಬೇಕು. ಯಾಕೆಂದರೆ ನಮ್ಮ ನಾಡು ನುಡಿಯಲ್ಲಿ, ನಮ್ಮ ಕನ್ನಡ ನಾಡಲ್ಲಿ ಹುಟ್ಟಿ ಬೆಳೆದಂಥ ಶ್ರೀ ಸರೋಜಾದೇವಿ ಅಮ್ಮವರು ಯಾವುದೇ ಚಿತ್ರಗಳಲ್ಲಿ ಅವರು ನಮ್ಮ ನಾಡು ಸಂಸ್ಕೃತಿ ಏನು ನಮ್ಮ ಸಂಪ್ರದಾಯಬದ್ಧ ಉಡುಗೆ ಇದೆ, ಆ ಉಡುಗೆ ತೊಟ್ಕೊಂಡೇ ಅವರು ಭಾರತ ಚಿತ್ರರಂಗದಲ್ಲಿ ಹಿಂದಿನಲ್ಲಿ ದಿಲೀಪ್ ಕುಮಾರ್ ಅವರು, ಮತ್ತು ತಮಿಳಿನಲ್ಲಿ ಜಮಿನಿ ಗಣೇಶನ್ ಅವರು, MGR ಅವರು, ತೆಲುಗಲ್ಲಿ NTR ಅವರು, ಮತ್ತು ANR ಅವರು, ಮತ್ತು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು, ಕಲ್ಯಾಣ್ ಕುಮಾರ್ ಅವರು, ಹಲವಾರು ನಾಯಕ ನಟರೊಂದಿಗೆ ಅವರು ನಮ್ಮ ಸಂಪ್ರದಾಯಬದ್ಧ ಉಡುಗೆಯನ್ನೇ ತೊಟ್ಟು ಅವರು ಭಾರತ ಚಿತ್ರರಂಗದಲ್ಲಿ ಲೇಡಿ ಸೂಪರ್ ಸ್ಟಾರ್, ಅಂದರೆ ಮಹಿಳಾ ಸೂಪರ್ ಸ್ಟಾರ್ ಅಂತಂದರೆ ತಪ್ಪಾಗಿಲ್ಲ ಸರ್. ಯಾಕಂದರೆ ಅವರು ಇವತ್ತಿನ ಸೇವೆ ಸಲ್ಲಿಸಿರೋದು ಸರಿಸುಮಾರು 60 ವರ್ಷಗಳ ಕಾಲ ಅವರು ಕನ್ನಡ ಚಿತ್ರರಂಗದಲ್ಲಿ ಅವರು ಸೇವೆ ಸಲ್ಲಿಸಿದ್ದಾರೆ ಸರ್. ಅಮ್ಮ ಅವರು ಸುಮಾರು 1938ರಲ್ಲಿ ಅವರು ಜನಿಸಿ ಕನ್ನಡ ಚಿತ್ರರಂಗದಲ್ಲಿ 1955ರಲ್ಲಿ ಅವರು ಪಾದಾರ್ಪಣೆ ಮಾಡಿ ಅಲ್ಲಿಂದ ಇಲ್ಲಿವರೆಗೂ ಬಹಳಷ್ಟು ಚಿತ್ರಗಳನ್ನು ಅಭಿನಯಿಸಿ ನಮ್ಮ ರಾಜ್ಯ ಸರ್ಕಾರದಿಂದ ಮತ್ತು ಭಾರತ ಸರ್ಕಾರದಿಂದ ಪದ್ಮಶ್ರೀ ಪ್ರಶಸ್ತಿ ಹಾಗೂ ಪದ್ಮಭೂಷಣ ಪ್ರಶಸ್ತಿಯನ್ನು ಪಡೆದು ಎಲ್ರಿಗೂ ಮಾದರಿಯಾಗಿದ್ದಾರೆ ಸರ್. ಇಂದು ಸೋಮವಾರ ಅವರು ವಿಧಿವಶರಾಗಿದ್ದಾರೆ. ಒಂದು ವಿಶೇಷ ಅಂದರೆ ಸರೋಜಾದೇವಿ ಅಮ್ಮವರು ಶಿವನ ಭಕ್ತರು ಅವರು. ನೋಡಿದ್ರೆ ಇವತ್ತು ಸೋಮವಾರ ದಿನವೇ ಅವರು ವಿಧಿವಶರಾಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತೇಳಿ ನಾವು ದೇವರಲ್ಲಿ ಬೇಡ್ಕೊಳ್ತೀವಿ. ಆ ದುಃಖವನ್ನು ಸಹಿಸಿಕೊಳ್ಳುವ ಶಕ್ತಿ ಅವ್ರ ಕುಟುಂಬದವ್ರಿಗೂ ದೇವ್ರು ಕರುಣಿಸಿಲ್ಲ ಅಂತ ಹೇಳಿ ಹೇಳ್ತೀವಿ ಸರ್. ನೋಡಿದ್ದೆ ಅವಾಗ, ಭೇಟಿ ಮಾಡಿದ್ದೆ ಅವಾಗ? ಇಲ್ಲ ಸರ್, ನಾವೆಲ್ಲ ಹುಟ್ಟೋದಕ್ಕಿಂತ ಮುಂಚೆನೇ ಅವರು ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ. ಅವ್ರ ಬಗ್ಗೆ ಮಾತಾಡುವಷ್ಟು ಯೋಗ್ಯತೆಯೂ ನಮಗಿಲ್ಲ. ಅವರೆಲ್ಲ ದೇವರು. ಅವರು ಆಗಿನ ಕಾಲದಲ್ಲಿ ಇಷ್ಟೊಂದು ಆಧುನಿಕ ಶೈಲಿ ಯಾವುದೂ ಇರಲಿಲ್ಲ. ಆವಾಗಲೇ ಅವರು ಭಾಳ ಅತ್ಯಮೋಘವಾಗಿ ಅವರು
ಅಭಿನಯಿಸಿದ್ದಾರೆ. ಅಂದರೆ ಸಾಮಾಜಿಕ, ಪೌರಾಣಿಕ, ಐತಿಹಾಸಿಕ ಎಲ್ಲ ಅದರಲ್ಲೂ ಅವರು ಭಾಳ ಅಭಿನಯಿಸಿದ್ದಾರೆ. ಅಷ್ಟೇ ಅಲ್ಲ, ಸರೋಜಾದೇವಿ ಅಮ್ಮ ಅವರು ನೃತ್ಯಗಾತಿಯು ಅವರು ಭಾಳ ನೃತ್ಯವನ್ನು ಭಾಳ ಕಲಿತಾ ಇದ್ದರು. ಅವ್ರ ತಂದೆಯವರು ಪೊಲೀಸ್ ಅಧಿಕಾರಿಯಾಗಿದ್ದರು. ಅವ್ರ ಮೂಲ ಊರು ಚನ್ನಪಟ್ಟಣ. ಸೊ ಇಲ್ಲಿ ಬಡತನ ಏನೇ ಇದ್ರೂ ಕೂಡ ಅವರು ಒಂದು ಕಲೆ ಪ್ರತಿಭೆಯಿಂದನೇ ಇಡೀ ನಮ್ಮ ದೇಶಕ್ಕೆ ಅವರು ಚಿರಪರಿಚಿತರಾಗಿ ಇವತ್ತು ಅಜರಾಮರಾಗಿದ್ದಾರೆ. ಪ್ರತಿಯೊಂದು ನಮ್ಮ ಕನ್ನಡ ಚಿತ್ರರಂಗದ ಏನು ಅಭಿಮಾನಿ ದೇವರುಗಳಿದ್ದಾರೋ ಅವರ ಹೃದಯದಲ್ಲಿ ಶಾಶ್ವತವಾಗಿ ನೆಲೆಸಿರ್ತಾರೆ ಶ್ರೀ ಸರೋಜಾದೇವಿ ಅಮ್ಮವರು. ಸರ್ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.